ನಮಸ್ಕಾರ. ನಮಸ್ಕೆ ಮಾತಾಡ್ತಾ ಇದ್ದೀನಿ. ಇವಾಗ ಮೂರನೇ ಅನಾಲಿಸಿಸ್. ಇದು ಆಲ್ರೌಂಡರ್ ಪ್ರಾಜೆಕ್ಟ್ ಅಲ್ಲಿ ಏನ್ ಹೇಳಿದ್ವಿ ನಾವು? ಬೆಳೆ ಇಳುವರಿ ವಿಶ್ಲೇಷಣೆ. ಅದು ವಿಚಾರ ಹೆಂಗ್ ಮಾಡೋದು, ಅದನ್ನ ಹೆಂಗೆ ಅನಾಲಿಸಿಸ್ ಮಾಹಿತಿ ಕಲೆಕ್ಟ್ ಮಾಡೋದು, ಅದನ್ನ ನೋಡಿ ಅನಾಲಿಸಿಸ್ ಮಾಡಿ ಆಮೇಲೆ ಏನು ಶಿಫಾರಸುಗಳು ಆಮೇಲೆ ಸಲಹೆಗಳು ಕೊಡೋದು ರೈತರಿಗೆ, ಅದ್ ವಿಚಾರ ಮಾತಾಡೋಣ. ಓಕೆ, ಆ ತರೀಕೆ ಹೇಳ್ಕೊಡ್ತೀನಿ, ಆಯ್ತಾ? ಓಕೆ, ಸೊ ಏನು ನಾವು ಇಳುವರಿ ಅಂತ ಹೇಳ್ತೀವಿ? ಇಳುವರಿ ಅಂದ್ರೆ ಏನು? ಇಳುವರಿ ಅನ್ನೋದು ಏನು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಇವಾಗ ಆ ಎರಡು ತೋಟ ಇದೆ ಅಂತ ಇಟ್ಕೋಣ. ಓಕೆ, ಒಬ್ರು ತೋಟ, ಓಕೆ, ಎ ಬಿ ಇಬ್ರು ಜನದ್ದು ಎರಡು ತೋಟ ಇದೆ ಅಂತ ಇಟ್ಕೋಣ. ಇಬ್ರು ಗೋಧಿ ಬೆಳೆಸ್ತಾ ಇದ್ದಾರೆ ಅಂತ ಇಟ್ಕೋಣ. ಓಕೆ, ಇವರು ಎಕರೆ ಸಣ್ಣ ತಡಿ ಒಂದು ನಿಮಿಷ, ತಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಬೇರೆ ತರ ಮಾಡೋಣ. ಇವ್ರ ಹೆಸರು ಸುರೇಶ, ಇವ್ರ ಹೆಸರು ರಮೇಶ. ಓಕೆ, ಇಬ್ರು ಬೆಳೆಸ್ತಾ ಇದ್ದಾರೆ. ಓಕೆ, ಇವ್ರ ತೋಟ ಸಣ್ಣದು. ಓಕೆ, ಇವ್ರದ್ದು ಹೊಲ ತುಂಬಾ ದೊಡ್ಡದು, ಆಯ್ತಾ? ಇಬ್ರು ಗೋಧಿ ಬೆಳೆಸ್ತಾ ಇದ್ದಾರೆ. ಗೋಧಿ, ಓಕೆ, ಕನ್ನಡದಲ್ಲಿ ಬರೆಯೋಣ ಗೋಧಿ, ವೀಟ್ ಕನ್ನಡದಲ್ಲಿ ಬರೀತಾರೆ ಗೋಧಿ ಬೆಳೆಸ್ತಾ ಇದ್ದಾರೆ. ಓಕೆ, ಇವ್ರ ಎಕರೆ ಜಮೀನ್ ಎಕರೆ ಎರಡು ಎಕರೆ. ಓಕೆ, ಇವ್ರ ಎಕರೆ 8 ಎಕರೆ. ಇವರು 8 ಎಕರೆಯಲ್ಲಿ 100 ಕ್ವಿಂಟಾಲ್ ಗೋಧಿ ಬೆಳೆಸ್ತಾ ಇದ್ದಾರೆ, ಆಯ್ತಾ? ಇವರು 2 ಎಕರೆಯಲ್ಲಿ 40 ಕ್ವಿಂಟಾಲ್ ಬೆಳೆಸ್ತಾ ಇದ್ದಾರೆ, ಸರಿನಾ? ಇದನ್ನ ನೋಡಿದ್ರೆ, ನೀವು ಸುಮ್ಮನೆ ನೋಡಿದ್ರೆ ಉತ್ಪಾದನೆ ನೋಡಿದ್ರೆ, ಓ ರಮೇಶನೇ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದಾರೆ, 100 ಬೆಳೆಸ್ತಾ ಇದ್ದಾರೆ, ಇವ್ರು ಬರೀ 40, ಅವರೇನೆ ಸಾಹುಕಾರರು, ಅವರೇ ಇದು ಅಂತ ಹೇಳ್ಬೋದು ಅಲ್ವಾ? ಆದ್ರೆ ಪರ್ ಎಕರೆ ನೋಡೋಣ. ಓಕೆ, 1 ಎಕರೆಗೆ ಎಷ್ಟು ಬೆಳೆಸ್ತಾ ಇದ್ದಾರೆ ರಮೇಶ್? 100 / 8. 100 / 8 ಎಷ್ಟಾಯ್ತು? ಸರಿ, ಕ್ಯಾಲ್ಕುಲೇಟರ್ ಬದಲು 100 / 8, 100 / 8, 12.5. ಅಂದ್ರೆ 1 ಎಕರೆಗೆ ಅವ್ರು ಬೆಳೆಸ್ತಾ ಇರೋದು 12.5, ಓಕೆ, ಕ್ವಿಂಟಾಲ್ಸ್ ಪರ್ ಎಕರೆ. ಕರೆಕ್ಟ್ ತಾನೆ? ಇವ್ರು ಎಷ್ಟು ಬೆಳೆಸ್ತಾ ಇದ್ದಾರೆ? ಸುರೇಶ್ 40 / 2, ಓಕೆ, 20, ಓಕೆ, ಕ್ವಿಂಟಾಲ್ಸ್ ಪರ್ ಎಕರೆ. ಇದಕ್ಕೇನೆ ಏನಂತಾರೆ? ಇಳುವರಿ ಅಂತಾರೆ. ಈ ಇಂಗ್ಲಿಷ್ ಅಲ್ಲಿ ಈಲ್ಡ್ ಅಂತಾರೆ, YIELD. ಕನ್ನಡದಲ್ಲಿ ಇಳುವರಿ ಅಂತಾರೆ. ಯಾತಕ್ಕೆ ಇದು ಇಂಪಾರ್ಟೆಂಟ್? ಯಾಕಂದ್ರೆ ಎಷ್ಟು ಮಾಡ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬೆಳೆಸ್ತೀವೋ ಅದು ಇಂಪಾರ್ಟೆಂಟ್. 1 ಎಕರೆಯಲ್ಲಿ ಇಬ್ರು ಎಷ್ಟು ಬೆಳೆಸ್ತಾರೆ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇವರು ಸುರೇಶ್ 1 ಎಕರೆಯಲ್ಲಿ 20 ಬೆಳೆಸ್ತಾ ಇದ್ದಾರೆ, ಇವ್ರು ಬರೀ 12.5. ಯಾಕೆ ಸುರೇಶ್ ಯಾತಕ್ಕೆ 1 ಎಕರೆ ಜಾಸ್ತಿ ಬೆಳೆಸ್ತಾ ಇದ್ದಾರೆ? ಅವಾಗ ಕಂಪೇರ್ ಮಾಡ್ಬೋದಲ್ವಾ? 40 100 ಕಂಪೇರ್ ಮಾಡಕ್ ಸಾಧ್ಯ ಆಗ್ತದೆ. ಯಾಕಂದ್ರೆ ಇವ್ರದ್ದು 2 ಎಕರೆ ಜಮೀನು, ಅವ್ರದ್ದು 8 ಎಕರೆ ಜಮೀನು. ಆದ್ರೆ 1 ಎಕರೆಗೆ ಡಿವೈಡ್ ಮಾಡಿ ಅಂತಂದ್ರೆ ಇಳುವರಿನ ಕಂಪೇರ್ ಮಾಡ್ಬೋದು. ಅವಾಗ ಹೇಳ್ಬೋದು ಸುರೇಶ್ಗೆ ತಲೆ ಜಾಸ್ತಿ ಇದೆ, ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವಾಗ ಯೋಚನೆ ಮಾಡ್ಬೋದು, ಯಾತಕ್ಕೆ ಇವ್ರಿಗೆ 20 ಬರ್ತಾ ಇದೆ, ಇವ್ರಿಗೆ ಬರೀ 12.5 ಆಗ್ತಾ ಇದೆ? ಅವಾಗ ವಿಶ್ಲೇಷಣೆ ಮಾಡಿದ್ರೆ ಅವಾಗ ಗೊತ್ತಾಗತ್ತೆ. ವಿಶ್ಲೇಷಣೆ ಅಲ್ಲ, ಅದನ್ನ ತನಿಖಾ ಮಾಡಿದ್ರೆ ಗೊತ್ತಾಗತ್ತೆ ಏನಿರ್ಬೋದು. ಸುರೇಶ್ ಜಾಸ್ತಿ ನೀರು ಉಪಯೋಗಿಸ್ತಾ ಇರ್ಬೋದು, ಸುರೇಶ್ ರಸಗೊಬ್ಬರಗಳು ಉಪಯೋಗಿಸ್ತಾ ಇರ್ಬೋದು, ಸುರೇಶ್ ಜಾಸ್ತಿ ಕೀಟನಾಶಕಗಳನ್ನ ಉಪಯೋಗಿಸ್ತಾ ಇರ್ಬೋದು, ಒಳ್ಳೆ ಬೀಜಗಳನ್ನ ಉಪಯೋಗಿಸ್ತಾ ಇರ್ಬೋದು, ವಿದ್ಯುತ್ ಜಾಸ್ತಿ ಉಪಯೋಗಿಸ್ತಾ ಇರ್ಬೋದು, ಯಂತ್ರೋಪಕರಣಗಳು ಟ್ರ್ಯಾಕ್ಟರ್ ಉಪಯೋಗಿಸ್ತಾ ಇರ್ಬೋದು, ಜಾಸ್ತಿ ಕಲೆಕ್ಟರ್ ಉಪಯೋಗಿಸ್ತಾ ಇರ್ಬೋದು. ಸೊ ಅದರಿಂದ ಸುರೇಶ್ಗೆ ಜಾಸ್ತಿ ಇಳುವರಿ ಬರ್ತಾ ಇದೆ, ಈ ರಮೇಶ್ಗೆ ಜಾಸ್ತಿ ಇಳುವರಿ ಬರ್ತಾ ಇಲ್ಲ. ಅಷ್ಟು ದೊಡ್ಡ ಜಮೀನ್ ಇಟ್ಕೊಂಡ್ರು ಜಾಸ್ತಿ ಉತ್ಪತ್ತಿ ಮಾಡಿದ್ರು ಅವ್ರ ಇಳುವರಿ ಕಡಿಮೆ ಇದೆ ಅಂತ ಗೊತ್ತಾಗಿ ರಮೇಶ್ಗೆ ಹೋಗಿ ನೀವು ಶಿಫಾರಸ್ ಮಾಡ್ಬೋದು. ನೋಡಪ್ಪ, ನೀನ್ ಜಾಸ್ತಿ ಬೆಳೆಸ್ತಾ ಇದೀನಿ ಅಂತ ಅನ್ಕೊಂಡಿರ್ಬೋದು, 1 ಎಕರೆಗೆ ನೀ ಸುರೇಶ್ನಿಂದ ಕಡಿಮೆ ಬರ್ತಾ ಇದೆ. ಸೊ ನೀ ಜಾಸ್ತಿ ಮಾಡ್ಕೋಬೇಕು, ಕೀಟನಾಶಕಗಳು ಉಪಯೋಗಿಸ್ಬೇಕು, ಒಳ್ಳೆ ಬೀಜಗಳು ಉಪಯೋಗಿಸ್ಬೇಕು, ರಸಗೊಬ್ಬರ ಉಪಯೋಗಿಸ್ಬೇಕು, ನೀರ್ ಜಾಸ್ತಿ ಉಪಯೋಗಿಸ್ಬೇಕು ಅಂತ ಶಿಫಾರಸ್ ಮಾಡ್ಬೋದು ಅಲ್ವಾ?
ಸೊ ಅದಕ್ಕೇನೆ ಇಳುವರಿ ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಒಂದ್ ದೇಶ ಇನ್ನೊಂದ್ ದೇಶ ಕಂಪೇರ್ ಮಾಡಿದ್ರು ಅಷ್ಟೇನೆ. ಜಾಸ್ತಿ ಬೆಳೆಸಕ್ಕಿಂತ ಇವಾಗ ಗೋಧಿ, ಅಕ್ಕಿ ನಮ್ ದೇಶದಲ್ಲಿ ಬೇರೆ ದೇಶಕ್ಕಿಂತ ಜಾಸ್ತಿ ಬೆಳೆಸ್ತೀವಿ, ಇಳುವರಿ ತುಂಬಾ ಕಡಿಮೆ. ಬೇರೆ ದೇಶಗಳು ಇಳುವರಿ ಜಾಸ್ತಿ. ನಾವು ಜಾಸ್ತಿ ಬೆಳೆಸಿದ್ರೆ ತುಂಬಾ ದೊಡ್ಡ ದೇಶ, ಜಾಸ್ತಿ ಜಾಗ ಇದೆ, ಜಾಸ್ತಿ ಬೆಳೆಸ್ತೀವಿ ಬೇರೆ ದೇಶಕ್ಕಿಂತ ಜಾಸ್ತಿ. ಆದ್ರೆ ಇಳುವರಿ ನೋಡಿದ್ರೆ ತುಂಬಾ ಕಡಿಮೆ. ಓಕೆ, ಸೊ ಅದಕ್ಕೊಂದು ಮಾಹಿತಿ ತೋರಿಸ್ತೀನಿ. ನಾನು ಮಾಹಿತಿ ಕಲೆಕ್ಟ್ ಮಾಡಿದ್ದೀನಿ. ಇದು ನೋಡ್ರಿ, ಇದು ನೋಡಿದ್ರೆ ಗೊತ್ತಾಗತ್ತೆ ನಮ್ ದೇಶ. ತಡೀರಿ ಒಂದ್ ನಿಮಿಷ, ಸಾರಿ, ತಪ್ಪು ಒಂದ್ ನಿಮಿಷ. ರೀನೇಮ್ 2021 rename India by year. ಸೊ ನಾನು ಬೇರೆ ಬೇರೆ ದೇಶದ್ದು ಗೋಧಿದು ಇಳುವರಿ ಯೂಶಲಿ ಮೆಷರ್ ಮಾಡೋದು, ಕಂಟ್ರಿ ಲೆವೆಲ್ ಮೆಷರ್ ಮಾಡೋದು ಟನ್ಸ್ ಪರ್ ಹೆಕ್ಟೇರ್. ಹೆಕ್ಟೇರ್ ಅಂದ್ರೆ ಎಕರೆಗಿಂತ ತುಂಬಾ ದೊಡ್ಡದಲ್ವಾ. ಸೊ ಟನ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ, ಟನ್ಸ್ ಪರ್ ಹೆಕ್ಟೇರ್ ಮೆಷರ್ ಮಾಡ್ತಾರೆ. ಸಣ್ಣ ಸಣ್ಣ ಫಾರ್ಮ್ಗೆ ಕ್ವಿಂಟಾಲ್ ಪರ್ ಏಕರ್ ಮಾಡಿದ್ರೆ ಒಳ್ಳೇದೇನೆ. ಟನ್ಸ್ ಪರ್ ಹೆಕ್ಟೇರ್ ಮೆಷರ್ ಮಾಡ್ತಾರೆ ದೇಶ ದೊಡ್ಡದಲ್ವಾ. ಸೊ ಇವಾಗ ಇಂಡಿಯಾ ನೋಡಿದ್ರೆ 1961ರಲ್ಲಿ ಒಂದು ಹೆಕ್ಟೇರ್ಗೆ ಒಂದ್ ಹೆಕ್ಟೇರ್ ಎಷ್ಟಪ್ಪ, ತಡಿ ಒಂದು ನಿಮಿಷ. 1 ಹೆಕ್ಟೇರ್ equal to how many acres? 1 ಹೆಕ್ಟೇರ್ ಅಲ್ಲಿ 2.47 ಎಕರೆ. ಓಕೆ, 1 ಹೆಕ್ಟೇರ್ ಎಷ್ಟು ಟನ್ಗಳು ಬೆಳೀತಾರೆ ಅಂತ. ಇಂಡಿಯಾ 1961ರಲ್ಲಿ 0.85 ಟನ್ಸ್ ಪರ್ ಹೆಕ್ಟೇರ್ ಬೆಳೆಸ್ತಾ ಇತ್ತು ಇಳುವರಿ. ಓಕೆ, ಇವಾಗ 3.47. ತುಂಬಾ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ? 45 ವರ್ಷದಲ್ಲಿ, 60 ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಉತ್ಪತ್ತಿ ಇರಲ್ಲ, ನಾನು ಹೇಳ್ತಾ ಇರೋದು ಇಳುವರಿ. ಯಾಕೆ ಜಾಸ್ತಿ ಆಗಿದೆ? ಯಾಕಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಟ್ರ್ಯಾಕ್ಟರೇ ಉಪಯೋಗಿಸ್ತಾ ಇರಲಿಲ್ಲ, ನೀರು ಸಿಗ್ತಾ ಇರಲಿಲ್ಲ, ನೀರಾವರಿ ಯೋಜನೆಗಳಿರ್ಲಿಲ್ಲ, ನದಿಗಳಿಗೆ ಡ್ಯಾಮ್ ಕಟ್ಟಿಸಿರ್ಲಿಲ್ಲ, ಆಮೇಲೆ ಇದು ಎಲೆಕ್ಟ್ರಿಸಿಟಿ ಉಪಯೋಗಿಸ್ತಾ ಇರಲಿಲ್ಲ, ಟ್ರ್ಯಾಕ್ಟರ್ಸ್, ಎಲ್ಲೋ ಹಳ್ಳಿಗಳಿಗೆ ಎಲೆಕ್ಟ್ರಿಸಿಟಿನೇ ಬರ್ತಾ ಇರಲಿಲ್ಲ, ಟ್ರ್ಯಾಕ್ಟರ್ಸ್ ಇರಲಿಲ್ಲ, ಒಳ್ಳೊಳ್ಳೆ ಗೊಬ್ಬರ ಇರಲಿಲ್ಲ. ಅದಕ್ಕೇನೆ ತುಂಬಾ ಕಡಿಮೆ ಇತ್ತು ಇಳುವರಿ. ಇವಾಗ ಅದೆಲ್ಲ ಉಪಯೋಗಿಸಿ ಇವಾಗ ಜಾಸ್ತಿ ಮಾಡಿದ್ದಾರೆ, 3.47 ಮಾಡಿದ್ದಾರೆ. ಸೊ ನಮ್ಗೆ ಹೆಮ್ಮೆ ಬರ್ಬೇಕಲ್ವಾ, ತುಂಬಾ ಜಾಸ್ತಿ ಆಗಿದೆ ನಮ್ದು. ಎಷ್ಟು? 3 ಟೈಮ್ಸ್ ಜಾಸ್ತಿ ಆಗಿದೆ. 3.47 ಡಿವೈಡ್ ಬೈ 0.85 ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ? 400% ಜಾಸ್ತಿ ಮಾಡಿದೀವಿ ನಮ್ಮ ಇಳುವರಿನ. ಹೆಮ್ಮೆ ಪಟ್ಕೋಬೇಕು ಅಲ್ವಾ. ಆದ್ರೆ ಬೇರೆ ದೇಶಗಳನ್ನ ನೋಡೋಣ. ಇವಾಗ 2021 ಅಲ್ಲಿ ಬೇರೆ ದೇಶ ನೋಡೋಣ. ಐರ್ಲೆಂಡ್ ಅಲ್ಲಿ ಒಂದೇ ಹೆಕ್ಟೇರ್ ಅಲ್ಲಿ 10 ಟನ್ಸ್ ಇಳುವರಿ. ಓಕೆ, ನ್ಯೂಜಿಲೆಂಡ್ ಅಲ್ಲಿ 9, ನೆದರ್ಲ್ಯಾಂಡ್ ಅಲ್ಲಿ ಸಣ್ಣ ಸಣ್ಣ ದೇಶ ಆದ್ರೂ ಅವ್ರ ಉತ್ಪತ್ತಿ ಕಡಿಮೆ ಇರ್ಬೋದು, ಯಾಕಂದ್ರೆ ಸಣ್ಣ ಸಣ್ಣ ದೇಶ. ಬಟ್ 1 ಹೆಕ್ಟೇರ್ ಅಲ್ಲಿ ಎಷ್ಟು ಬರ್ತಾ ಇದೆ ನೋಡ್ರಿ. ಯುನೈಟೆಡ್ ಕಿಂಗ್ಡಮ್ ಅಲ್ಲಿ 7.8. ನಮ್ದು ತುಂಬಾ ಕಡಿಮೆ, ಚೈನಾಗಿಂತ ಕಡಿಮೆ. ಚೈನಾ 5.81, ನಮ್ದು ನೋಡ್ರಿ ಎಲ್ಲಿದೆ, ತುಂಬಾ ಕಡಿಮೆ ಇದೆ. ಎಲ್ಲಪ್ಪ? 3.47. ಅರ್ಥ ಆಯ್ತಾ? ಸೊ ನಾವು ಜಾಸ್ತಿ ಎಳೆಗೆ ಬಂದಿದ್ರು 1961 ಇಂದ 2021 ಜಾಸ್ತಿ ಆಗಿದ್ರು 400%. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅವ್ರು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ್ಲೂ ನಮ್ಗಿಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವರು ಇನ್ನೂ ತಂತ್ರಗಳು ಉಪಯೋಗಿಸ್ತಾರೆ, ಇನ್ನೂ ಎಲೆಕ್ಟ್ರಿಸಿಟಿ ಜಾಸ್ತಿ ಉಪಯೋಗಿಸ್ತಾರೆ, ಇನ್ನೂ ಟ್ರ್ಯಾಕ್ಟರ್ಸ್ ಉಪಯೋಗಿಸ್ತಾರೆ, ತುಂಬಾ ಮೆಷಿನರಿ ತುಂಬಾ ಉಪಯೋಗಿಸ್ತಾರೆ, ಎಲ್ಲ ಆಟೋಮೇಟ್ ಮಾಡಿರ್ತಾರೆ. ಕೈಯಲ್ಲಿ ಏನು, ಇವಾಗ ಇವಾಗ ಅಮೆರಿಕಲ್ಲಿ ಹೋದ್ರೆ ಯಾರು ಗೋಧಿನ ಆಮೇಲೆ ಇದನ್ನೆಲ್ಲ ಕೈಯಿಂದ ಏನು ನೆತ್ತದೂ ಇಲ್ಲ, ಆಮೇಲೆ ತೆಗಿಯೋದು ಇಲ್ಲ, ಎಲ್ಲ ಮೆಷಿನ್. ನಮ್ಮಲ್ಲಿ ಸ್ವಲ್ಪ ಮೆಷಿನ್ಸ್ ಉಪಯೋಗಿಸಿದ್ರು ಕೆಲವು ಎಷ್ಟೋ ಫಾರ್ಮರ್ಸೇ ಮಾಡ್ತಾರೆ ಅಲ್ವಾ. ಅದಕ್ಕೆ ಇಳುವರಿ ಕಡಿಮೆ. ಸೊ ಇಳುವರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನಾಲಿಸಿಸ್ ಮಾಡಕ್ಕೆ. ಸೊ ಅದೇ ನಿಮ್ ಪ್ರಾಜೆಕ್ಟ್ ಈ ಸತಿ, ಗೊತ್ತಾಯ್ತಾ? ಸೊ ಈ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು 10 ಫಾರ್ಮ್ ಹೋಗಿ ಅವ್ರದ್ದು ಇಳುವರಿ ಎಷ್ಟು, ಬೇರೆ ಬೇರೆ ಏನ್ ಬೆಳೆಸ್ತಾ ಇದ್ದಾರೆ, ಇಳುವರಿ ಎಷ್ಟು, ಅವರು ಏನು ಉಪಯೋಗಿಸ್ತಾ ಇದ್ದಾರೆ ಅದನ್ನ ನೋಡ್ಬೇಕು. ಇವಾಗ 2 ಎಕ್ಸಾಂಪಲ್ ನಾವು ಮಾಡೋಣ ಇವಾಗ ಕುತ್ಕೊಂಡು, ಆಯ್ತಾ? ಸೊ ಒಂದು ಹೊಲದ ಹೆಸರು ಸುರೇಶನ ತೋಟ. ಓಕೆ, ಅವ್ರ ಹೆಸರು, ಮಾಲೀಕರ ಹೆಸರು ನಂದೀಶ್. ಓಕೆ, ಗ್ರಾಮದ ಹೆಸರು ಬಂಡಳ್ಳಿ. ಓಕೆ, ಬೆಳೆಯ ಹೆಸರು ಅವರು ರಾಗಿ ಬೆಳೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಎಕರೆ ಅದು 1.5. ಓಕೆ,
ಅವ್ರದ್ದು ಎಕರೆ ಇರೋದು 1.5 ಆಯ್ತಾ. ಸರಿ, ಅವ್ರದ್ದು ವರ್ಷಕ್ಕೆ ಎಷ್ಟು ಕ್ವಿಂಟಾಲು? ಅವ್ರದ್ದು 10 ಕ್ವಿಂಟಾಲ್ ಬೆಳೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಆಯ್ತಾ. 10 ಕ್ವಿಂಟಾಲ್ ಬೆಳೆಸ್ತಾ ಇದ್ದಾರೆ ವರ್ಷದಲ್ಲಿ ಆಯ್ತಾ. ಸರಿ, ಒಂದ್ ನಿಮಿಷ. 10 ಕ್ವಿಂಟಾಲ್ ಬೆಳೆಸ್ತಾ ಇದ್ದಾರೆ. ಓಕೆ ಆಯ್ತಾ. ಇಳುವರಿ ಎಷ್ಟಪ್ಪ ಆಯ್ತು? 10 ಡಿವೈಡ್ ಬೈ 1.5 ಅಲ್ವಾ. 10 ಡಿವೈಡ್ ಬೈ 1.5 ಕರೆಕ್ಟ್ ತಾನೆ. ಇಳುವರಿನೇ ಇಂಪಾರ್ಟೆಂಟ್, ಉತ್ಪತ್ತಿ ಇಂಪಾರ್ಟೆಂಟ್. ಯಾಕಂದ್ರೆ ದೊಡ್ಡ ಎಕರೆ ಇರೋರು ದೊಡ್ಡ ತೋರಿಸ್ತೀನಿ ಇವಾಗ. ಓಕೆ, ಮಣ್ಣಿನ ಗುಣಮಟ್ಟ. ಓಕೆ, ಅಮ್ಮ ಕೇಳ್ತೀರಿ ಇಷ್ಟು ಇಳುವರಿ ಆಯ್ತು, ಇವಾಗ ಏನೇನ್ ಮಾಡ್ತಾ ಇದ್ದಾರೆ? ಇನ್ನೊಬ್ರು ಇದ್ದಾರೆ ಅಂತ ಇಟ್ಕೊಳ್ಳೋಣ, ವಾಸುಕಿಯ ತೋಟ. ಓಕೆ, ನನ್ನ ಹೆಸರು ವಾಸುಕಿ. ಓಕೆ, ನಾನಿರೋದು ಸಿಯಾಟಲ್. ನಾನು ರಾಗಿ ಬೆಳೆಸ್ತೇನೆ. ಕಂಪೇರ್ ಮಾಡ್ಬೇಕಾದ್ರೆ ಅದದೇ ಇದನ್ನೇ ಕಂಪೇರ್ ಮಾಡ್ಬೇಕು, ಬೇರೆ ಬೇರೆ ಬೆಳೆಗಳನ್ನ ಕಂಪೇರ್ ಮಾಡಕ್ಕಾಗಲ್ಲ. ಒಬ್ರು ರಾಗಿ ಬೆಳೆಸಿ ಇನ್ನೊಬ್ರು ಅರಿಶಿನ ಬೆಳೆದ್ರೆ ಹೆಂಗ್ ಕಂಪೇರ್ ಮಾಡಕ್ಕಾಗತ್ತೆ? ಅದದೇ ನೀವು ಒಳ್ಳೇದ್ ಮಾಡುವ ಆಕ್ಚುಲಿ ಅದೇ ಬೆಳೆಗಳು ಯಾರು ಬೆಳೆಸ್ತಾ ಇದಾರೆ ಅದನ್ನೇ ಕೇಳೋದು ವಾಸಿ. ಓಕೆ, ಅವಾಗ ಕಂಪೇರ್ ಮಾಡ್ಬೋದು, ಒಬ್ರು ಇನ್ನೊಬ್ರನ್ನ ಕಂಪೇರ್ ಮಾಡ್ಬೋದು. ಎಲ್ರು ಬೇರೆ ಬೇರೆ ತರ ಬೆಳೆಸ್ತಾ ಇದ್ರೆ ಅವಾಗ ಕಂಪೇರ್ ಮಾಡೋದು ತುಂಬಾ ಕಷ್ಟ. ಸೊ ನಾನು ರಾಗಿ ಬೆಳೆಸ್ತಾ ಇದ್ದೀನಿ ಅಂತ ಇಟ್ಕೋಣ. ಆಮೇಲೆ ಇನ್ನೊಬ್ರು ತೋಟ ಸವುಕಾರ್ ರಾಜು ತೋಟ. ಓಕೆ, ಸವುಕಾರ್ ರಾಜು. ಓಕೆ, ಅವರು ಇರೋದು ಕೊಳ್ಳೇಗಾಲ. ಓಕೆ, ಅವರು ರಾಗಿ ಬೆಳೆಸ್ತಾ ಇದ್ದಾರೆ ಅಂತ ಇಟ್ಕೋಣ. ಇವಾಗ 3 ಜನ. ಓಕೆ, ಸೊ ನನ್ನ ಹತ್ರ 8 ಎಕರೆ ಜಮೀನಿದೆ, ಸೌಕರ್ ರಾಜ್ ಹತ್ರ 20 ಎಕರೆ ಜಮೀನಿದೆ ಆಯ್ತಾ. ಓಕೆ, ನಾನು ಬೆಳೆಸ್ತಾ ಇರೋದು 8 ಎಕರೆ ಜಮೀನಲ್ಲಿ ನಾನು ಬೆಳೆಸ್ತಾ ಇರೋದು ತಡೀರಿ ನೋಡೋಣ, ನಾನು ಬೆಳೆಸ್ತಾ ಇರೋದು 7 ಕ್ವಿಂಟಾಲ್. ಇವ್ರು ಬೆಳೆಸ್ತಾ ಇರೋದು 10 ಕ್ವಿಂಟಾಲ್. ಓಕೆ, ಸೊ ಇಳುವರಿ ಎಷ್ಟಾಯ್ತು? ನಂದು 7 ಡಿವೈಡ್ ಬೈ 8, ಅವ್ರದ್ದು 10 ಡಿವೈಡ್ ಬೈ 20. ಓಕೆ, ಸೊ ಈಗ ಸ್ವಲ್ಪ ಜಾಸ್ತಿ ಮಾಡೋಣ, ನಾನು 16 ಅಂತ ಇಟ್ಕೊಂಡು. ಓಕೆ, 20 ಅಂತ ಇಟ್ಕೊಂಡು. ಓಕೆ, 2.5. ಓಕೆ, ಇವಾಗ ಸೌಕರ್ ರಾಜು ದೊಡ್ಡ ತೋಟ ಇಟ್ಕೊಂಡ್ರು ಅವ್ರ ಉತ್ಪತ್ತಿ. ಓಕೆ, 20 ಸ್ವಲ್ಪ ಜಾಸ್ತಿ ಮಾಡಿ 20. ಅವ್ರ ಉತ್ಪತ್ತಿ ಜಾಸ್ತಿ ಇದ್ರು, ಎಲ್ರಿಗಿಂತ ಜಾಸ್ತಿ ಇದ್ರು, ನಮ್ದಕ್ಕಿಂತ ಜಾಸ್ತಿ, ಸುರೇಶ್ ನಂದೀಶ್ಗಿಂತನೂ ಜಾಸ್ತಿ. ಆದ್ರೆ ಅವ್ರ ಇಳುವರಿ ತುಂಬಾ ಕಡಿಮೆ, ಬರೀ 1.3 ಅಷ್ಟೇ. ನಂದು ಅಷ್ಟೇ, ನಾನು ನಂದೀಶ್ಗಿಂತ ಜಾಸ್ತಿ, ಆದ್ರೆ ಇಳುವರಿ ಅವ್ರದಕ್ಕಿಂತ ಕಡಿಮೆ. ಇವಾಗ ಏನೇನ್ ಮಾಡ್ತಾ ಇದೀವಿ ಎಲ್ರು ಅಂತ ತೋಡ್ಕೊಳ್ಳೋಣ. ಓಕೆ, ಅವ್ರ ಮಣ್ಣಿನ ಗುಣಮಟ್ಟ ಚೆನ್ನಾಗಿರ್ಬೋದು, ಒಳ್ಳೆಯಾಗಿರ್ಬೋದು. ಓಕೆ, ನಂದು ಸ್ವಲ್ಪ ಬಡ ಇರ್ಬೋದು, ಸೌಕರ್ ರಾಜು ಬಡ ಇರ್ಬೋದು. ಓಕೆ, ನೀರಿನ ಲಭ್ಯತೆ, ಅವ್ರಿಗೆ ನೀರ್ ಜಾಸ್ತಿ ಸಿಗ್ತಾ ಇರ್ಬೋದು. ಓಕೆ, ಹೆಚ್ಚು. ನನಗೇನೋ ಮಧ್ಯಮ ಇರ್ಬೋದು, ಸೌಕರ್ ರಾಜ್ಗೂ ಮಧ್ಯಮ ಇರ್ಬೋದು. ಓಕೆ, ನೀರಾವರಿ, ಅವರು ಅವರು ಫ್ಯಾರೋ ಮಾಡ್ತಾ ಇದ್ದಾರೆ, ನಾವು ಕಾಲುವೆ. ಅವ್ರು ಬೇಕಾದ್ರೆ ಹನಿ ನೀರಾವರಿ ಮಾಡ್ತಾ ಇರ್ಬೋದು, ನಾವಿಬ್ರು ಕಾಲುವೆ ಮಾಡ್ತಾ ಇರ್ಬೋದು. ರಸಗೊಬ್ಬರಗಳು ಅವ್ರು ತುಂಬಾ ಉಪಯೋಗಿಸ್ತಾ ಇರ್ಬೋದು ಅವರು. ಓಕೆ, ರಾಸಾಯನಿಕ ರಸಗೊಬ್ಬರ ಉಪಯೋಗಿಸ್ತಾ ಇರ್ಬೋದು. ನಾನು ಸಾವಯವ ಉಪಯೋಗಿಸ್ತಾ ಇರ್ಬೋದು. ಇಲ್ಲ, ಅವ್ರು ಸಾವಯವ ಉಪಯೋಗಿಸ್ತಾರೆ, ಸಾವಯವ ಒಳ್ಳೇದಲ್ವಾ. ನಾನು ರಾಸಾಯನಿಕ ಉಪಯೋಗಿಸ್ತಾ ಇರ್ಬೋದು. ಸೌಕರ್ ಏನು ಉಪಯೋಗಿಸ್ತಾನೆ ಇಲ್ಲ. ಓಕೆ, ಕೀಟನಾಶಕಗಳು, ಅವರು ಹೆಚ್ಚು ಕೀಟನಾಶಕ ಉಪಯೋಗಿಸ್ತಾ ಇರ್ಬೋದು, ನಾನು ಕಡಿಮೆ. ಸೌಕರ್ ಉಪಯೋಗಿಸ್ತಾನೆ ಇಲ್ಲ. ಸೊ ಹಂಗೆ ಎಲ್ಲ ಕೂತ್ಕೊಂಡು ಫಿಲ್ ಮಾಡ್ಬೇಕು. ಬೀಜಗಳು, ಅವರು ಆಧುನಿಕ ಆರೋಗ್ಯಕರ ಬೀಜಗಳು ಉಪಯೋಗಿಸ್ತಾ ಇರ್ಬೋದು, ನಾನು ಆರೋಗ್ಯಕರ ಉಪಯೋಗಿಸ್ತಾ ಇದ್ದೀನಿ. ಸೊ ಅದೆಲ್ಲ ತೊಂದರೆ. ಅವರು ಆರೋಗ್ಯಕರ ಉಪಯೋಗಿಸ್ತಾರೆ. ವಿದ್ಯುತ್ತಲ್ಲೇ ಜಾಸ್ತಿ ವ್ಯತ್ಯಾಸ ಇರ್ಬೋದು, ಅವ್ರು ಹೆಚ್ಚು ಉಪಯೋಗಿಸ್ತಾ ಇರ್ಬೋದು, ನಾನು ಕಡಿಮೆ ಉಪಯೋಗಿಸ್ತಾ ಇರ್ಬೋದು. ಸೌಕರ್ ವಿದ್ಯುತ್ತೇ ಉಪಯೋಗಿಸ್ತಾ ಇರ್ಬೋದು. ಓಕೆ, ಯಂತ್ರೋಪಕರಣಗಳು, ಅವರು ಟ್ರ್ಯಾಕ್ಟರು ಎಲ್ಲ ಉಪಯೋಗಿಸ್ತಾ ಇರ್ಬೋದು, ನಾ ಬರೀ ನೇಗಿಲು ಬುಲ್ಲಕ್ ಉಪಯೋಗಿಸ್ತಾ ಇರ್ಬೋದು. ಸೌಕರ್ ರಾಜುನು ಬುಲ್ಲಕ್ ಉಪಯೋಗಿಸ್ತಾ ಇರ್ಬೋದು. ಓಕೆ, ಆಮೇಲೆ ಕೆಲಸಗಾರರು. ಓಕೆ, ಪ್ರಕಾರ ಯಾವ ತರ ಕೆಲಸಗಾರರು, ಅವರು ಮನೆಯವ್ರ ಕೆಲಸಗಳು ಮಾತ್ರ ಉಪಯೋಗಿಸ್ತಾ ಇರ್ಬೋದು, ನಾನು ಹೊರಗಿನ ಕೆಲಸ ಮಾತ್ರ ಉಪಯೋಗಿಸ್ತಾ ಇರ್ಬೋದು. ಸೌಕರ್ ರಾಜು ಹೊರಗಿನ ಮಾತ್ರ, ಯಾಕಂದ್ರೆ ಕುಟುಂಬದವ್ರು ಮಾಡಿದ್ರೆ ಇನ್ನು ಚೆನ್ನಾಗಿ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡ್ತಾರೆ, ಹೆಮ್ಮೆ ಇಟ್ಕೊಂಡು, ನನ್ ತೋಟ ಅಂತ ಅನ್ಕೊಂಡು.
ಅವರು 6 ಜನ ಉಪಯೋಗಿಸ್ತಾ ಇರ್ಬೋದು. ದೊಡ್ಡ ತೋಟ ಅಲ್ವಾ ನಂದು, ಸೊ ನಂಗೆ ಜಾಸ್ತಿ ಜನ ಬೇಕು. ನಾನು 20 ಜನ, ಸಾಹುಕಾರಾಗಿ 80 ಜನ ಉಪಯೋಗಿಸ್ತಾ ಇರ್ಬೋದು. ಗೊತ್ತಾಯ್ತಾ? ಏನಾಯ್ತು ಇಲ್ಲಿ? ತಡೀರಿ ಒಂದು ನಿಮಿಷ. ತಡೀರಿ ಒಂದು ನಿಮಿಷ, ಒಂದು ನಿಮಿಷಪ್ಪ. 0 to 20 ಇದೆಯಲ್ಲ. 0 to 100 ಮಾಡಿ. ಓಕೆ ಓಕೆ, ಸೊ ಅವರು 80 ಜನ ಉಪಯೋಗಿಸ್ತಾ ಇರ್ಬೋದು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸರಿ. ಸೊ ಇವಾಗ ಇದನ್ನ ನೋಡಿ ಗೊತ್ತಾಗತ್ತೆ ನಿಮಗೆ, ನಂದಿ ಚಿಳುವಳಿನೇ ಜಾಸ್ತಿ. ಯಾತಕ್ಕೆ? ಇದೆಲ್ಲ ನೋಡಿದ್ರೆ ಚೆನ್ನಾಗಿ ಗೊತ್ತಾಗತ್ತೆ ಅಲ್ವಾ ನಿಮ್ಗೆ, ಯಾತಕ್ಕೆ ಹಿಂಗಾಗ್ತಾ ಇದೆ ಅಂತ ಚೆನ್ನಾಗಿ ಗೊತ್ತಾಗತ್ತೆ. ಇವಾಗ ಇದೆಲ್ಲ ನಾನು ನೋಡಿದ್ರೆ ನಂಗೆ ಗೊತ್ತಾಗತ್ತೆ ಇವಾಗ. ಇವರು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಅವರು ವಿದ್ಯುತ್ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ, ಯಂತ್ರೋಪಕರಣ ಉಪಯೋಗಿಸ್ತಾ ಇದ್ದಾರೆ, ಸಾವಯವ ರಸಗೊಬ್ಬರಗಳು ಉಪಯೋಗಿಸ್ತಾ ಇದ್ದಾರೆ, ಹನಿ ನೀರಾವರಿ ಉಪಯೋಗಿಸ್ತಾ ಇದ್ದಾರೆ. ಇವರು ರಸಗೊಬ್ಬರನೇ ಉಪಯೋಗಿಸ್ತಾ ಇಲ್ಲ, ಕೀಟನಾಶಕಗಳು ಉಪಯೋಗಿಸ್ತಾ ಇಲ್ಲ. ಸೊ ಇದನ್ನ ಕಂಪೇರ್ ಮಾಡಿ, ಸೊ ಇವ್ರದ್ದು ಸಾಹುಕಾರದ ಉತ್ಪತ್ತಿ ತುಂಬಾ ಕಡಿಮೆ, ನಂದು ಅದಕ್ಕೆ ಸ್ವಲ್ಪ ವಾಸಿ. ಬಟ್ ನಂದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಳುವರಿ ಅಲ್ವಾ, ಉತ್ಪತ್ತಿ ಅಲ್ಲ ಇಳುವರಿ. ಉತ್ಪತ್ತಿ ಅಲ್ಲ ಇಂಪಾರ್ಟೆಂಟ್, ಇಳುವರಿ. ಓಕೆ, ಆಮೇಲೆ ನೋಡೋದು ಅವ್ರ ಇಳುವರಿ ಎಷ್ಟಿದೆ, ಏನ್ ಮಾಡ್ತಾ ಇದ್ದಾರೆ. ಓಕೆ, ಯೂಶಲಿ ಯಾರು ಜಾಸ್ತಿ ಇಳುವರಿ ಇರುತ್ತೋ ಅವರು ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ. ಒಳ್ಳೆ ಟ್ರಾಕ್ಟರ್ಸ್ ಉಪಯೋಗಿಸ್ತಾ ಇರ್ತಾರೆ, ವಿದ್ಯುತ್ ಉಪಯೋಗಿಸ್ತಾ ಇರ್ತಾರೆ, ಒಳ್ಳೆ ಗೊಬ್ಬರಗಳು ಉಪಯೋಗಿಸ್ತಾ ಇರ್ತಾರೆ, ಒಳ್ಳೆ ಕೀಟನಾಶಕ ಉಪಯೋಗಿಸ್ತಾ ಇರ್ತಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ನೋಡೋದು. ಸಂಬಂಧನೇ ಇಲ್ಲದೆ ಇದ್ರೆ, ಅವ್ರು ಏನೂ ಮಾಡ್ದೇನೆ ಇಳುವರಿ ಜಾಸ್ತಿ ಇದ್ರೆ ಅವ್ರು ದೇವರೇ ಬಂದು ಮಾಡ್ತಾ ಇರ್ಬೇಕು ಅಂತ ಅನ್ಕೋಬಹುದು ಅಷ್ಟೇ ಅಲ್ವಾ. ಏನು ಮಾಡ್ದೇನೆ ಅವರು ಗೊಬ್ಬರನೂ ಉಪಯೋಗಿಸ್ತಾ ಇಲ್ಲ, ಕೀಟನಾಶಕನು ಉಪಯೋಗಿಸ್ತಾ ಇಲ್ಲ, ಬೀಜಗಳು ಒಳ್ಳೆದು ಉಪಯೋಗಿಸ್ತಾ ಇಲ್ಲ, ನೀರಾವರಿನೂ ಉಪಯೋಗಿಸ್ತಾ ಇಲ್ಲ, ಆದ್ರೆ ಇಳುವರಿ ಜಾಸ್ತಿ ಇದ್ರೆ ಏನಿರ್ಬೋದು, ಮಣ್ಣು ತುಂಬಾ ಚೆನ್ನಾಗಿರ್ಬೋದು, ಅವ್ರಿಗೆ ತುಂಬಾ ಲಕ್ ಇರ್ಬೋದು ಅಷ್ಟೇ. ಅಷ್ಟೇ. ಇದ್ರೆ ಮಳೆ ಜಾಸ್ತಿ ಬರ್ತಾ ಇರ್ಬೋದು ಅಷ್ಟೇ, ಅಷ್ಟೇ ಅಲ್ವಾ. ಬಟ್ ಯೂಶಲಿ ಜಾಸ್ತಿ ಇಳುವರಿ ಇರೋರಿಗೆ ಏನೇನೋ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೋಡಿ ಒಂದೇ ಬೆಳೆ ನೀವು ಮಾಡ್ರಿ, ಎಲ್ಲ ಬೇರೆ ಬೇರೆ ಬೆಳೆಗಳನ್ನ ಮಾಡಿದ್ರೆ ಕಂಪೇರ್ ಮಾಡೋದು ಕಷ್ಟ. ಒಂದೇ ರಾಗಿನೋ ನಿಮ್ಮೂರಲ್ಲಿ ಯಾವ್ದು ಜಾಸ್ತಿ ಬೆಳೆಸೋದು ಅಂತ ತಿಳ್ಕೊಂಡು ಅದನ್ನ ಮಾತ್ರ ಫೋಕಸ್ ಮಾಡಿ 10 ತೋಟಗಳ ಹತ್ರ ಹೋಗಿ ಅದೇ ಬೆಳೆಗಳದ್ದು ವಿಚಾರ, ಎಷ್ಟು ಎಕರೆ, ಎಷ್ಟು ಇದು ಇಳುವರಿ ಎಷ್ಟು, ಆಮೇಲೆ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು, ಆಮೇಲೆ ಅದನ್ನ ನೋಡಿ ಕೆಲವ್ರಿಗೆ ಇಳುವರಿ ಜಾಸ್ತಿ ಇರ್ಬೋದು, ಕೆಲವ್ರಿಗೆ ಇಳುವರಿ ಕಡಿಮೆ ಇರ್ಬೋದು, ಕೆಲವ್ರು ಮಾಧ್ಯಮಿಕ ಇರ್ಬೋದು. ಯಾರು ಇಳುವರಿ ಕಡಿಮೆ ಇದೆ, ಯಾರು ಇಳುವರಿ ಜಾಸ್ತಿ ಇದೆ, ಆಮೇಲೆ ಇಳುವರಿ ಜಾಸ್ತಿ ಇರೋರು ಇದೆಲ್ಲ ಮಾಡ್ತಾ ಇದ್ದಾರಾ, ಇಳುವರಿ ಕಡಿಮೆ ಇರೋರು ಮಾಡ್ತಾ ಇಲ್ವಾ, ಅದನ್ನ ನೋಡ್ಕೊಂಡು ಅವ್ರಿಗೆ ಸಲಹೆಗಳು ಕೊಡ್ಬೇಕು. ಯಾರು ಇಳುವರಿ ಕಡಿಮೆ ಇದೆಯೋ ಅವ್ರಿಗೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ, ಒಂದು ಚಾರ್ಟ್ ಪೇಪರ್ ಕ್ರಿಯೇಟ್ ಮಾಡಿ, ನಾವು ಇಷ್ಟು ಸಲಹೆ ಮಾಡ್ತಾ ಇದ್ದೀವಿ, ನೀವು ರಾಸಾಯನಿಕ ಗೊಬ್ಬರನೇ ಉಪಯೋಗಿಸ್ತಾ ಇಲ್ಲ, ಇದನ್ನ ಉಪಯೋಗಿಸ್ರಿ, ನೀವು ಟ್ರಾಕ್ಟರ್ ಉಪಯೋಗಿಸ್ರೆ ಅದನ್ನ ಉಪಯೋಗಿಸ್ರಿ, ಕುಟುಂಬದವ್ರನ್ನ ಉಪಯೋಗಿಸ್ತಾನೆ ಇಲ್ಲ, ಅವ್ರದನ್ನೇ ಉಪಯೋಗಿಸ್ರಿ, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನೀವು ಒಂದೊಂದಾಗಿ ನೋಡ್ಕೊಂಡು ಯಾವ್ದು ಮಾಡ್ತಾ ಇಲ್ವೋ, ಯಾವ್ದು ಸರಿಯಾಗಿ ಮಾಡ್ತಾ ಇಲ್ವೋ ಅದನ್ನ ನೋಡ್ಕೊಂಡು ಅದನ್ನ ನೀವು ಅವ್ರಿಗೆ ಸಲಹೆಗಳು ಕೊಡ್ಬೇಕು. ಅದೇ ಈ ಅನಾಲಿಸಿಸ್. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಾ? ನಾ ಇದನ್ನ ಸೇವ್ ಮಾಡ್ತಾ ಇದ್ದೀನಿ, ಎಕ್ಸಾಂಪಲ್ ಅನ್ನ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಎಕ್ಸಾಂಪಲ್ ಸೇವ್ ಮಾಡೋಣ. ಓಕೆ, ಒಂದು ನಿಮಿಷ. ಆಮೇಲೆ ಟೆಂಪ್ಲೇಟ್ ಅನ್ನು ಸೇವ್ ಮಾಡೋಣ. ಟೆಂಪ್ಲೇಟ್ ಅನ್ನು ಸೇವ್ ಮಾಡೋಣ. ಅರ್ಥ ಆಯ್ತು ಅಂತ ಇಟ್ಕೊಂಡಿದ್ದೀನಿ. ಹಿಂಗ್ ಮಾಡ್ರಿ, ಒಂದು 10 ಫಾರ್ಮ್ಸ್ ಮಾಡ್ರಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್.